ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಸನಾತನ ಧರ್ಮದ ಶಕ್ತಿಶಾಲಿ ಆಯುಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಸನಾತನ ಧರ್ಮದ ಇತಿಹಾಸದಲ್ಲಿ ದೇವತೆಗಳು ಬಳಸುತ್ತಿದ್ದ ಶಕ್ತಿಶಾಲಿ ಅಸ್ತ್ರಗಳು ಕೇವಲ ಯುದ್ಧದ ಸಾಧನೆಗಳಾಗಿರದೆ ಬ್ರಹ್ಮಾಂಡದ ಸಮತೋಲನ ಕಾಯುವ ಶಕ್ತಿಗಳಾಗಿವೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಶಕ್ತಿಶಾಲಿ ಆಯುಧಗಳು ಇವಾಗಿವೆ. ಸುದರ್ಶನ ಚಕ್ರ ಶ್ರೀಕೃಷ್ಣನ ದೈವಿಕ ಆಯುಧ. ಈ ಚಕ್ರದ ಮಾಲೀಕರು ಯುಗಾವತಾರನಾದ ಶ್ರೀಕೃಷ್ಣ. ಸುದರ್ಶನ ಚಕ್ರವು ಕೇವಲ ಒಂದು ಶಾಸ್ತ್ರ ಅಲ್ಲ, ಇದು ದೈವಿಕ ನ್ಯಾಯದ ಪ್ರತೀಕ. ಇದರ ವಿಶೇಷತೆ ಎಂದರೆ ಇದು ಯಾವ ದೂರದಲ್ಲಿದ್ದರೂ ಗುರಿಯನ್ನು ತಪ್ಪಿಸುವುದಿಲ್ಲ. ಯಾವುದೇ ಶತ್ರುವಾಗಲಿ ಎಷ್ಟು ಶಕ್ತಿಶಾಲಿಯಾಗಲಿ ಈ ಚಕ್ರದ ಮುಂದೆ ಉಳಿಯಲು ಸಾಧ್ಯವೇ ಇಲ್ಲ. ಬ್ರಹ್ಮಾಸ್ತ್ರ ಸೃಷ್ಟಿಯ ಅಂತ್ಯ ತರಬಲ್ಲ ದೈವಿಕ ಆಯುಧ. ಈ ಅಸ್ತ್ರದ ಒಡೆಯ ಸೃಷ್ಟಿಕರ್ತನಾದ ಬ್ರಹ್ಮದೇವರು. ಪುರಾಣಗಳಲ್ಲಿ ಬ್ರಹ್ಮಾಸ್ತ್ರವನ್ನು ಸೃಷ್ಟಿಯನ್ನೇ ಕೊನೆಗೊಳಿಸುವ ಆಯುಧ ಎಂದು ವರ್ಣಿಸಲಾಗಿದೆ. ಒಮ್ಮೆ ಇದು ಬಿಡುಗಡೆಯಾದರೆ ಯಾವುದೇ ಜೀವಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರ ಪರಿಣಾಮದಿಂದ ಚೇತರಿಸಿಕೊಳ್ಳುವುದು ಕೂಡ ಅಸಾಧ್ಯ. ಪಾಶುಪತಾಸ್ತ್ರ ಮಹಾದೇವನ ಪರಮ ದೈವಿಕ ಅಸ್ತ್ರ. ಪುರಾಣಗಳಲ್ಲಿ ಸರ್ವೋಚ್ಚ ವಿನಾಶದ ಪ್ರತೀಕವೇ ಪಾಶುಪತಾಸ್ತ್ರ. ಇದರ ಮಾಲೀಕ ಸಂಹಾರಕರಾದ ಶಿವ ಮಹಾದೇವ. ಈ ಅಸ್ತ್ರದ ಶಕ್ತಿ ದೇವತೆಗಳನ್ನು ಸೇರಿದಂತೆ ಯಾವುದೇ ಜೀವಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಕೇವಲ ಒಂದು ಪ್ರಹಾರ ಸಂಪೂರ್ಣ ಲೋಕವೇ ಬದಲಾಯಿಸಬಹುದು. ನಾರಾಯಣ ಅಸ್ತ್ರದ ಒಡೆಯ ವಿಷ್ಣು. ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಭಯಾನಕ ದೈವಿಕ ಅಸ್ತ್ರಗಳಲ್ಲಿ ಒಂದೇ ನಾರಾಯಣ ಅಸ್ತ್ರ. ಇದನ್ನು ಪಾಲನಹರನಾದ ವಿಷ್ಣು ಅವರಿಂದ ದೊರಕಿದ ದೈವಿಕ ಶಕ್ತಿ ಎಂದು ಹೇಳಲಾಗಿದೆ. ಈ ಅಸ್ತ್ರದ ವಿಶೇಷತೆ ಎಂದರೆ ಇದು ಎದುರಾಳಿಯ ಶಕ್ತಿಗೆ ತಕ್ಕಂತೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಯಾರು ಅದಕ್ಕೆ ಎದುರಾಗಿ ಹೋರಾಡುತ್ತಾರೆ ಅವರ ಮೇಲೆಯೇ ಅದು ಇನ್ನಷ್ಟು ಪ್ರಬಲವಾಗುತ್ತದೆ. ಬ್ರಹ್ಮಶಿರ್ಷ ಅಸ್ತ್ರದ ಮಾಲೀಕ ಬ್ರಹ್ಮದೇವರು. ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದೇ. ಅದು ಬ್ರಹ್ಮಶಿರ್ಷ ಅಸ್ತ್ರ. ಇದನ್ನು ಸೃಷ್ಟಿಕರ್ತನಾದ ಬ್ರಹ್ಮದೇವರು ಮಾತ್ರ ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಅಸ್ತ್ರದ ವಿಶೇಷತೆ ಇದು ಕೇವಲ ಪ್ರಸ್ತುತ ಶತ್ರುಗಳನ್ನು ಮಾತ್ರವಲ್ಲದೆ ಭವಿಷ್ಯದ ದುಷ್ಟ ಜೀವಿಗಳನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.